ಹಾಯ್ ಎಲ್ಲರಿಗೂ ನಮಸ್ಕಾರ. ಕೆಎಯಿಂದ ಅಧಿಕೃತವಾಗಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಇವತ್ತಿಂದ ನೋಟಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಜೂನ್ 10 ಅಪ್ಲಿಕೇಶನ್ಸ್ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಅಧಿಕೃತವಾಗಿ ನೋಟಿಫಿಕೇಷನ್ಸ್ ಬಂದಿದೆ. 3991 ಟೋಟಲ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗೆ ಭರ್ತಿಗೆ ಈಗ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇವತ್ತಿಂದ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಯಾರ್ಯಾರು PUC ಕಂಪ್ಲೀಟ್ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಂಡಿರೋರು ಈ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ಗೆ ನೀವು ಅಪ್ಲಿಕೇಶನ್ಸ್ ಹಾಕ್ಬೋದು. ಹಾಗೆಯೇ ನೀವು ಕಂಪ್ಲೀಟಾಗಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಕೆಎಯಿಂದ ಅಧಿಕೃತವಾಗಿ ನೋಟಿಫಿಕೇಷನ್ಸ್ ಹೊರಡಿಸಿದ್ದಾರೆ. ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು, ನೀವು ರೆಡಿ ಮಾಡಿ ಇಟ್ಕೊಬೇಕು ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ, ಆಸಕ್ತ ಅಭ್ಯರ್ಥಿಗಳು ನೀವು ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆನೇ ನೀವು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಆಗಿದ್ದರೆ ಒಳ ಮೀಸಲಾತಿ ಪ್ರಕಾರ, ಇವಾಗ ಆಲ್ರೆಡಿ ನಿಮಗೆ ಗೊತ್ತಿದೆ ಒಳ ಮೀಸಲಾತಿ ನಡೀತಾ ಇದೆ, ಅದ್ರ ಪ್ರಕಾರ ತಮಗೆ ಅನ್ವಯ ಆಗುವ SC ಮತ್ತು SC-A ಮತ್ತು SC-B ಮತ್ತು SC-C ಜಾತಿ ಪ್ರಮಾಣ ಪತ್ರಗಳ RD ಸಂಖ್ಯೆನ ನೀವು ನಮೂದಿಸೋದು ಕಡ್ಡಾಯ ಆಗಿದೆ. ಅಂದರೆ ಯಾರ್ಯಾರ್ದು ಬಿಫೋರ್ ಇತ್ತು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟು, ಅದನ್ನೆಲ್ಲ ನೀವು ಮತ್ತೆ ರಿನ್ಯೂವಲ್ ಮಾಡ್ಕೊಬೇಕು. ಹೊಸದಾಗಿ ನೀವು ಅಪ್ಲಿಕೇಶನ್ ಹಾಕಿ ಅದ್ರದ್ದು RD ನಂಬರು ರೆಡಿ ಇರಬೇಕು ಅಂತ ಅಧಿಕೃತವಾಗಿ ಹೇಳಿದ್ದಾರೆ. ಇದು ಮೇಯ್ನ್ ಇಂಪಾರ್ಟೆಂಟ್. ನಿಮಗೆ ಯಾರ್ಯಾರು SC ಸ್ಟೂಡೆಂಟ್ಸ್ ಇದ್ದೀರಾ, ಕ್ಯಾಂಡಿಡೇಟ್ಸ್ ಇದ್ದೀರಾ, ಅವರು SC-A SC-B ಮತ್ತು SC-C ಅಂತ ಒಳ ಮೀಸಲಾತಿ ಮಾಡಿದ್ದಾರೆ, ಅದರಲ್ಲಿ ಡಿವೈಡ್ ಮಾಡಿದ್ದಾರೆ. ಅದ್ರ ಪ್ರಕಾರ ನೀವು ಯಾವುದಕ್ಕೆ ಬರ್ತೀರಾ ಅದ್ರದ್ದು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟು ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ನೀವು ಅದನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಬೇಕು, ಹೊಸದಾಗಿ ನೀವು ಅಪ್ಲೈ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ಅದಲ್ಲದೆ ನೀವು ಬೇರೆ ಏನಾದರೂ ಕನ್ನಡ ಮೀಡಿಯಮ್ದು ಮತ್ತು ರೂರಲ್ ಸರ್ಟಿಫಿಕೇಟು ಅಂದರೆ ಗ್ರಾಮೀಣ ಪ್ರದೇಶ ಮತ್ತು ಕನ್ನಡ ಮಾಧ್ಯಮದಲ್ಲಿ ನೀವು ವ್ಯಾಸಂಗ ಮಾಡಿದರೆ ಅದು ನೀವೇನಾದರೂ ಕ್ಲೈಮ್ ಮಾಡ್ಕೋತಿದ್ದೀನಿ ಅಂದರೆ ಅದು ಕೂಡ ಡಾಕ್ಯುಮೆಂಟ್ಸ್ ರೆಡಿ ಇರಬೇಕು. ಏಕೆಂದರೆ ನೀವು ಅಪ್ಲಿಕೇಶನ್ ಹಾಕಾದಮೇಲೆ ನಾನು ರೆಡಿ ಮಾಡ್ಕೋತೀನಿ, ಆವಾಗ ನಾನು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ತೊಗೋತೀನಿ ಅಥವಾ ರೂರಲ್ ಸರ್ಟಿಫಿಕೇಟ್ ತೊಗೋತೀವಿ, ಗ್ರಾಮೀಣ ಪ್ರದೇಶ ತೊಗೋತೀವಿ ಅಂತಂದರೆ ಆಗಲ್ಲ. ನೀವು ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ದಾರೆ. ನೀವು ಅಪ್ಲಿಕೇಶನ್ನ ಓದ್ದೇ ನೀವು ಅಪ್ಲೈ ಮಾಡೋಕ್ಕೆ ಹೋಯಿತು ಅಂತಂದರೆ ಸಿವಿಲ್ ಕಾನ್ಸ್ಟೇಬಲ್ಗಾಗಲಿ ಬೇರೆ ಯಾವುದೇ ಎಕ್ಸಾಮ್ಸ್ ಆಗಲಿ ಒಂದ್ಸಲಿ ನಿಮ್ಮದು ಪೇಮೆಂಟ್ ಫೀಸ್ ಏನಿರುತ್ತೆ ಅದು ಫೀಸ್ ಕಟ್ಟಾದರೆ ಮತ್ತೆ ನಿಮಗೆ ರೀಫಂಡ್ ಆಗಿಲ್ಲ. ಹಾಗೆ ಮತ್ತೆ ನೀವು ಅಪ್ಲಿಕೇಶನ್ಸ್ ಕೂಡ ಹಾಕೋಕ್ಕಾಗಲ್ಲ, ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿಬಿಡ್ತಾರೆ ನಿಮ್ಮದು. ಹಾಗಾಗಿ ನೀವು ನೋಡ್ಕೊಂಡು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅಪ್ಲಿಕೇಶನ್ನ ನೋಡ್ಕೊಂಡು ಏನೇನು ಕೊಟ್ಟಿದ್ದಾರೆ ಅದರಲ್ಲಿ ನೋಟಿಫಿಕೇಷನಲ್ಲಿ ಅದನ್ನೆಲ್ಲ ನೀವು ನೀಟಾಗಿ ನೋಡ್ಕೊಂಡು ನೋಟ್ ಮಾಡ್ಕೊಂಡು ಆಮೇಲೆ ನೀವು ಸೈಬರಲ್ಲಿ ಹೋಗಿ ನೀಟಾಗಿ ಅಪ್ಲಿಕೇಶನ್ಸ್ ನೀವೇ ಕುತ್ಕೊಂಡು ಅಲ್ಲೇ ಅಪ್ಲೈ ಮಾಡಿಸಿ. ಫೋನಲ್ಲಾಗಲಿ ಇನ್ನೆಲ್ಲಾಗಲಿ ಕುತ್ಕೊಂಡು ಅಪ್ಲೈ ಮಾಡಿಸ್ಬೇಡಿ, ನೀವು ಡೈರೆಕ್ಟಾಗಿ ಫಿಸಿಕಲಿ ಅಲ್ಲೇ ಕುತ್ಕೊಂಡು ಅಪ್ಲೈ ಮಾಡಿಸಿ. ಅವಾಗ ಏನೇ ನಿಮಗೆ ಮಿಸ್ಟೇಕ್ಸ್ ಇದ್ದರೂ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡ್ಕೊಂಡು ಲಾಸ್ಟ್ ನೀವು ಸಬ್ಮಿಟ್ ಮಾಡಬೇಕಾದ್ರೆ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ, ಹಾಗೆ ಎಲ್ಲ ಕರೆಕ್ಟಾಗಿದೆಯಾ, ನಾನು ಹಾಕಿರೋದೆಲ್ಲ ಕರೆಕ್ಟ್ ಇದೆಯಾ ಅಂತ ವೆರಿಫೈ ಮಾಡ್ಕೊಂಡು ಆಮೇಲೆ ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡ್ಕೊಳ್ಳಿ. ಇದು ನೀವು ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಸೈಬರ್ದು ಆಗಿರಲ್ಲ. ಕೆಲವೊಂದು ಸತಿ ಅವರಿಂದನೇ ಮಿಸ್ಟೇಕ್ಸ್ ಆಗುತ್ತೆ, ಬಟ್ ನೀವು ನೋಡ್ಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಅದಕ್ಕೆ ನೀವು ನೋಡ್ಕೊಂಡು ಅಪ್ಲಿಕೇಶನ್ನ ಫಿಲ್ ಮಾಡ್ಕೊಳ್ಳಿ. ಹಾಗೆಯೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೇನೋ ಡೌಟ್ ಇತ್ತಂದರೆ ನನಗೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಹಾಗೆ ಸಿವಿಲ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ನಿಮ್ಮದು SLC ಕಂಪ್ಲೀಟ್ ಆಗಿರಬೇಕು, ನಿಮ್ಮದು SLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಹಾಗೆ PUC ಮಾರ್ಕ್ಸ್ ಕಾರ್ಡ್ ಇರಬೇಕು, ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಅದು ವೈಟ್ ಬ್ಯಾಕ್ಗ್ರೌಂಡ್ ಇದ್ದರೆ ನಿಮಗೆ ಈಸಿ ಆಗುತ್ತೆ. ಮತ್ತು ಸಿಗ್ನೇಚರ್ ಮಾಡಿರ್ಬೇಕು ನೀವು, ಬ್ಲೂ ಪೆನ್ ಆರ್ ಬ್ಲ್ಯಾಕ್ ಪೆನ್ ಯಾವುದಾದ್ರೂ ಓಕೆ, ಸಿಗ್ನೇಚರ್ ಮಾಡಿರಿ ನೀವು. ಅದರಲ್ಲಿ ನೀವೇನು ಸಿಗ್ನೇಚರ್ ಮಾಡ್ತೀರಾ ನಿಮ್ಮದು ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಹೋದಾಗ, ನೆಕ್ಸ್ಟ್ ಜಾಬ್ಗೆ ಹೋದಾಗ ಅದೇ ಸಿಗ್ನೇಚರ್ನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಆಧಾರ್ ಕಾರ್ಡು ಮತ್ತು ಇಮೇಲ್ ID ಕರೆಕ್ಟ್ ಇರೋವಂಥ ಇಮೇಲ್ ID ಕೊಡಿ, ಮೊಬೈಲ್ ನಂಬರ್, ಮತ್ತು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಏನಾದರೂ ಇತ್ತು ನಿಮ್ಮ ಹತ್ರ ಅಂದರೆ ಅದನ್ನು ಕೂಡ ನೀವು ಕ್ಲೈಮ್ ಮಾಡ್ಕೊಬೋದು. ಹಾಗೆಯೇ ಗ್ರಾಮೀಣ ಮಾಧ್ಯಮದ್ದು ಕೂಡ ರೂರಲ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇತ್ತಂದರೆ ನೀವು ಅದನ್ನು ಕೂಡ ಕ್ಲೈಮ್ ಮಾಡ್ಕೊಬೋದು. ಹಾಗೆಯೇ ಲಾಸ್ಟ್ ಡೇಟ್ ಬಂದು ನಿಮಗೆ ಜುಲೈ 3ನೇ ತಾರೀಕು ಅಂತ ಅನೌನ್ಸ್ ಮಾಡಿದ್ದಾರೆ. ಮತ್ತು ಎಕ್ಸಾಮ್ ಕೂಡ ಆಗಸ್ಟ್ ಮಂತಲ್ಲಿ ಎಕ್ಸಾಮ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ತುಂಬ ಏನು ಟೈಮ್ ಕೊಟ್ಟಿಲ್ಲ, 2 ಮಂತ್ಸ್ ಅಷ್ಟೇ ನಿಮ್ಗೆ ಎಕ್ಸಾಮಿಗೆ ಟೈಮ್ ಇರೋದು. ಸೊ ಯಾರೇ ಸ್ಟಡೀಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತು ನಾನು ಬಿಫೋರ್ ವಿಡಿಯೋ ಒಂದು ಮಾಡಿದ್ದೆ, ಅದರಲ್ಲಿ ಫೀಸ್ ಸ್ಟ್ರಕ್ಚರ್ ಕೂಡ ನಾನು ಹೇಳಿದ್ದೀನಿ. GMಗೆ ಎಷ್ಟಿದೆ, ಅದರ್ಸ್ಗೆ ಎಷ್ಟಿದೆ, SC ಕ್ಯಾಟಗರಿಗೆ ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ನಾನು ಬಿಫೋರ್ ವಿಡಿಯೋದಲ್ಲೇ ಮಾಡಿದ್ದೀನಿ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸಿವಿಲ್ ಕಾನ್ಸ್ಟೇಬಲ್ಗೆ ಯಾರು ಅಪ್ಲಿಕೇಶನ್ಸ್ ಆಗ್ತಾ ಇದ್ದೀರಾ ಅವ್ರದ್ದು ಡೈರೆಕ್ಟ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ನಿಮಗೆ, ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಒಂದ್ಸಲ ಮರಿದೆ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋ ಯಾರಿಗಾದರೂ ಯೂಸ್ ಆಗೋರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.